So dear students, we are discussing about that last in the previous classes we are discussed about that biological classification ಅಂತಕ್ಕಂಥ ಒಂದು ಚಾಪ್ಟರ್ ನ ಬಗ್ಗೆ ಒಂದು ಕಾಂಟೆಂಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿ ಗೊತ್ತಿರೋ ಹಾಗೆ. ಸೊ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತಕ್ಕಂಥ ಒಂದು ಚಾಪ್ಟರ್ ಅಲ್ಲಿ ಓವರ್ ಆಲ್ ವ್ಯೂ ಅಲ್ಲಿ ಏನನ್ನ ತಿಳ್ಕೊಂಡ್ವಿ ಅಂತ ಹೇಳ್ತಾ ಹೋದ್ರೆ, ಸೊ ಎವರಿ ಲಿವಿಂಗ್ ಆರ್ಗ್ಯಾನಿಸಮ್ ಶುಡ್ ಬಿ ಕ್ಲಾಸಿಫೈಡ್. ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಅದರ ಒಂದು ಪ್ರಮುಖವಾದ ಗುಣಲಕ್ಷಣಗಳ ಆಧಾರದ ಮೇಲೆ ಅದನ್ನ ವಿಂಗಡಣೆ ಮಾಡ್ತಾ ಹೋಗ್ತೀವಿ, ಒಂದು ಗುಂಪಿಗೆ ಸೇರಿಸ್ತಾ ಹೋಗ್ತೀವಿ. ಆ ರೀತಿಯಾದ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಲೈಕ್ ದಟ್ ಅದರಲ್ಲಿ ಮೇಜರ್ ಆಗಿ ಏನೊಂದು ವಿಟೇಕರ್ ಅವರು ಪ್ರಪೋಸ್ ಮಾಡಿರ್ತಕ್ಕಂಥ ಒಂದು 5 ರೀತಿಯಾದ ಕಿಂಗ್ಡಮ್ ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ದೋಸ್ ಆರ್ ನಥಿಂಗ್ ಬಟ್ ದಟ್ ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ ಮತ್ತೆ ಕಿಂಗ್ಡಮ್ ಅನಿಮೇಗೆ. 5 ರೀತಿಯಾದ ಕಿಂಗ್ಡಮ್ ಗಳಿದೆ ಅಂತ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ವಾಟ್ ಆರ್ ದಟ್ ಮೊನೇರಾ ಮತ್ತೆ ಪ್ರೊಟಿಸ್ಟಾ ಅನ್ನೋದು ಇಟ್ ಇನ್ಕ್ಲೂಡ್ಸ್ ದಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಒಂದು ಪ್ರೊಟಿಸ್ಟಾ ಮತ್ತೆ ಮೊನೇರಾ ಅಂತಕ್ಕಂಥ ಕಿಂಗ್ಡಮ್ ಗೆ ಸೇರಿಸಿದ್ದಾರೆ. ಫಂಗೈ, ದೋಸ್ ಕೈಂಡ್ ಆಫ್ ದಿ ಫಂಗೈ ಆರ್ ಮೈಕೋಟಾ ಏನಿದೆ, ಇಟ್ ಹ್ಯಾವಿಂಗ್ ದಿ ಬೋತ್ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಅಂಡ್ ಆಸ್ ವೆಲ್ ಆಸ್ ದಿ ಪ್ಲಾಂಟ್ ಒಂದು ಹ್ಯಾಬಿಟೇಟ್. ಪ್ಲಾಂಟ್ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಕೂಡ ಇರುತ್ತೆ, ಮೈಕ್ರೋಬಲ್ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರುತ್ತೆ, ಕೆಲವೊಂದರಲ್ಲಿ ಅನಿಮಲ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಕಿಂಗ್ಡಮ್ ಪ್ಲಾಂಟೆ ಮತ್ತೆ ಅನಿಮಲ್ ಇದೆ, ಕೆಲವೊಂದು ಸೆಲೆಕ್ಟೆಡ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಂತರ ಜನರಲ್ ಫೀಚರ್ಸ್ ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಓಕೆ, ಸೊ ಆ ಒಂದು ಚಾಪ್ಟರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಇನ್ ಅವರ್ ಸಿಲೆಬಸ್ ವಿ ಆರ್ ಗೋಯಿಂಗ್ ಟು ದಿ ಪ್ಲಾಂಟ್ ಕಿಂಗ್ಡಮ್ ಅಂತಕ್ಕಂಥ ಒಂದು ಚಾಪ್ಟರ್ ನ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ಲಾಂಟ್ ಕಿಂಗ್ಡಮ್ ನಾವು ಆಲ್ರೆಡಿ ತಿಳ್ಕೊಂಡಾಗ ಕಿಂಗ್ಡಮ್ ಪ್ಲಾಂಟೆ ಅಂತಕ್ಕಂಥದ್ದು ಏನಿದೆ, ಜಸ್ಟ್ ಒಂದು ಸೈನ್ ಫೀಚರ್ಸ್ ನ ಬಗ್ಗೆ ಮಾಡಿ ತಿಳ್ಕೊಂಡ್ವಿ. ಅದರತಕ್ಕಂಥ ಡಿವಿಷನ್ಸ್ ಇರ್ಬೋದು, ಫೈಲಮ್ಗಳು ಇರ್ಬೋದು ಅಥವಾ ಕ್ಲಾಸಸ್ ಇರ್ಬೋದು, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ತಿಳ್ಕೊಂಡಿರಲಿಲ್ಲ. ಬಟ್ ಈ ಒಂದು ಓಲ್ ಚಾಪ್ಟರ್ ಪೂರ್ತಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬರ್ತಕ್ಕಂಥ ಎಷ್ಟು ರೀತಿಯಾದ ಡಿವಿಷನ್ಗಳು ಬರ್ತವೆ ಪ್ಲಾಂಟ್ಸ್ ಅಲ್ಲಿ, ಸೊ ಆ ಒಂದು ಡಿವಿಷನ್ ಯಾವ ಒಂದು ಬೇಸ್ ನ ಮೇಲೆ ಮಾಡ್ತಾರೆ, ಒಂದೊಂದು ಡಿವಿಷನ್ ಇರ್ತಕ್ಕಂಥ ಸೈಲೆಂಟ್ ಫೀಚರ್ಸ್ ಗಳೇನು, ಅದರ ಜೊತೆಗೆ ಅದರಲ್ಲಿರ್ತಕ್ಕಂಥ ಫರ್ದರ್ ಸಬ್ ಕ್ಲಾಸಸ್ ಯಾರು, ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇಟ್ ಇಸ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ದ ಫಸ್ಟ್ ಇರ್ತಕ್ಕಂಥ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಾಪ್ಟರ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇಫ್ ಯು ಕಮ್ ಟು ದ ಪ್ಲಾಂಟ್ ಅಂತಿದಾಗ ನಮ್ಮ ಒಂದು ಮೈಂಡಿಗೆ ಬರುವಂತದ್ದು ಸೊ ನಥಿಂಗ್ ಬಟ್ ಸಸ್ಯಗಳು ಅಂತ ನಾವು ಹೇಳ್ತೀವಿ. ಪ್ಲಾಂಟ್ ಅಂತಿದಾಗೆ ಒಂದು ರೀತಿಯಾದ ಒಂದು ಇಮೇಜ್, ಪಿಕ್ಚರಿಸ್ಟಿಕ್ ಇಮೇಜ್ ನಮಗೆ ಕಣ್ಣಿಗೆ ಬರುತ್ತೆ. ಇಟ್ ಮೀನ್ಸ್ ದಟ್ ಗ್ರೀನ್ ಕಲರ್ ಇರುತ್ತೆ, ಉದ್ದ ಇರುತ್ತೆ, ಅದರಲ್ಲಿ ರೂಟ್ಗಳಿರುತ್ತೆ, ಸ್ಟೆಮ್ಗಳಿರುತ್ತೆ, ಎಲೆಗಳಿರುತ್ತೆ, ಹಣ್ಣನ್ನ ಬಿಡುತ್ತೆ, ಹೂ ಬಿಡುತ್ತೆ ಅಲ್ಲ. ಸೊ ಇದೆಲ್ಲ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಒಂದು ಪ್ಲಾಂಟ್ ಅಂತ ನಮ್ಮ ಒಂದು ಮೈಂಡಿಗೆ ಬರುವಂತ. ಓಕೆ, ಬಟ್ ಅಷ್ಟೇ ಅಲ್ಲ, ಕೆಲವೊಂದು ಸೆಲೆಕ್ಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮೇಲೆ ಅದರಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಗುಣಲಕ್ಷಣಗಳ ಆಧಾರದ ಮೇಲೆ ಸೊ ವಾಟ್ ಎವರ್ ದಟ್ ಆ ಒಂದು ಪ್ಲಾಂಟ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದರೆ, ಕ್ಯಾರೆಕ್ಟರೈಸ್ ಮಾಡಿದ್ದಾರೆ, ಸೊ ವಾಟ್ ಎವರ್ ಕ್ಲಾಸಿಫೈ ನ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಅಷ್ಟು ಒಂದು ವ್ಯೂ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಬಿಫೋರ್ ದಟ್, ಅದಕ್ಕೆ ಹೋಗೋ ಮುಂಚೆ ಒಂದು ಡಿವಿಷನ್ಗಳು, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬರ್ತಕ್ಕಂಥ ಡಿವಿಷನ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಸೊ ವಾಟ್ ವಿಲ್ ಬಿ ಡಿಸ್ಕಸಿಂಗ್ ಅಂತ ಹೇಳ್ತಾರೆ, ನಮ್ಮ ಆಲ್ರೆಡಿ ಕ್ಲಾಸಿಫಿಕೇಶನ್, ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಗಳ ಬಗ್ಗೆ ಒಂದು ಐಡಿಯಾ ಅನ್ನೋದು ಇದೆ. ಬಟ್ ಈ ಒಂದು ಪ್ಲಾಂಟ್ ಕಿಂಗ್ಡಮ್ ಗೆ ಬಂದಾಗ ನಾವೇನು ಲಾಸ್ಟ್ ಚಾಪ್ಟರ್ ಕಲಿತಾಗೆ ಡೈರೆಕ್ಟ್ ಆಗಿ ಪ್ಲಾಂಟ್ ಕಿಂಗ್ಡಮ್ ಅಂತ ಕೊಟ್ಬಿಟ್ಟು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನ ಕೊಟ್ಟಿಲ್ಲ. ಅಲ್ಲೂ ಕೂಡ ಅಷ್ಟೇ ಟ್ರಯಲ್ ಅಂಡ್ ಎರರ್ ಮೆಥಡ್ ನ ಟ್ರೈ ಮಾಡೋದು. ಓಕೆನಾ, ಸೊ ಇದಿರ್ಬೋದು, ಇದಲ್ಲದೆ ಇರ್ಬೋದು, ಇದಾಗ್ಬೋದು, ಇದಾಗದಲ್ಲೇ ಇರ್ಬೋದು, ಆ ರೀತಿಯಾಗಿ ಟ್ರೈನ್ ಮಾಡೋದು ಅಂತ ಹೇಳ್ಬೋದು. ಅದನ್ನ ನಾವು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರೀತಾ ಹೋಗ್ತೀವಿ. ಓಕೆ, ಒಂದು ರೀತಿಯಾದ ಸಿಸ್ಟಮ್ ನ ನಾವು ಫಾಲೋ ಮಾಡ್ತಾ ಹೋದ್ರೆ ಆ ಒಂದು ಸಿಸ್ಟಮ್ ನ ಬೇಸ್ ಮೇಲೆ ಇದನ್ನ ಕ್ಲಾಸಿಫೈ ಮಾಡಬಹುದು ಅಂತ ಕನ್ಸಿಡರ್ ನ ಮಾಡಿ ಟ್ರಯಲ್ ಅಂಡ್ ಎರರ್ ಮೆಥಡ್ ನ ಅದನ್ನು ಕೂಡ ಅಷ್ಟೇ ಟ್ರೈ ಮಾಡೋದು ಅಂತ ಹೇಳ್ತಾ ಹೋಗ್ಬೋದು. ಸೊ ಆ ರೀತಿಯಾದ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವಿಷಯ ಬಂದ್ರೆ ಪ್ಲಾಂಟ್ ಅಲ್ಲಿ ಒಂದು ರೀತಿಯಾದ ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಆಫ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಟ್ರೈ ಮಾಡೋದು, ಕೆಲವೊಂದು ವಾಟ್ ಎವರ್ ದಟ್ ಫೇಲ್ ಆಗಿ ಕೆಲವೊಂದನ್ನು ಅಕ್ಸೆಪ್ಟ್ ಮಾಡೋದು ಅಂತ ಹೇಳ್ತಾ ಹೋಗೋದು. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಈ ಒಂದು ಚಾಪ್ಟರ್ ಬರೋದು. ಬಿಫೋರ್ ಗೋಯಿಂಗ್ ಟು ದಟ್, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬರ್ತಕ್ಕಂಥ ಡಿವಿಷನ್ ಹೋಗೋಕೆ ಮುಂಚೆನೆ ಸೊ ಒಂದು ನಾಲೆಡ್ಜ್ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನಥಿಂಗ್ ಬಟ್ ದಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ಓಕೆ, ಸೊ ಈ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನೋದು ಏನಕ್ಕೆ ಬಂತು, ಇಲ್ಲೇ ಏನಕ್ಕೆ ಬಂತು ಅಂತ ಹೇಳ್ತಾರೆ. ಸೊ ನಾವು ಹೇಳಿದಾಗೆ ಒಂದು ಅನಿಮಲ್ ಅಥವಾ ಒಂದು ಆರ್ಗ್ಯಾನಿಸಮ್ ನ ಗ್ರೂಪಿಂಗ್ ಮಾಡಬೇಕು ಅಂದ್ರೆ ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮೇಲೆ ಗ್ರೂಪಿಂಗ್ ನ ಮಾಡ್ತಾರೆ ಅಂತ ಹೇಳ್ತಾ ಹೋದು. ಆ ಒಂದು ಕ್ಯಾರೆಕ್ಟರ್ಸ್ ಯಾವ ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮೇಲೆ, ಯಾವ ರೀತಿಯಾದ ಗುಣಲಕ್ಷಣಗಳ ಮೇಲೆ ಆ ಒಂದು ಪರ್ಟಿಕ್ಯುಲರ್ ಜೀವಿನ
ಕ್ಯಾಟಗರೈಸ್ ಮಾಡಬೇಕು ಅಂತ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡೋದನ್ನೇ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರೀತಾ ಹೋಗ್ತಾರೆ. ಸೊ ಡೈರೆಕ್ಟ್ ಆಗಿ ಯಾವ ಒಂದು ಜನರಲ್ ಫೀಚರ್ಸ್ ನಾವೇ ತಿಳ್ಕೊಂಡಿದ್ವಿ ಅದಕ್ಕೆ ಬರಲಿಲ್ಲ, ಅದು ಕೂಡ ಟ್ರಯಲ್ ಅಂಡ್ ಎರರ್ ಮೆಥಡ್ ನ ಟ್ರೈ ಮಾಡೋದು ಅಂತ ಹೇಳ್ತಾ ಹೌದು. ಸೊ ಆ ರೀತಿಯಾದ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಟ್ರಯಲ್ ಅಂಡ್ ಎರರ್ ಅಲ್ಲಿ ಮೊದಲನೇದಾಗಿ ಬಂದಂತ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಯಾವುದು ಅಂದ್ರೆ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾ ಹೋಗ್ತಾರೆ. ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಸೆಕೆಂಡ್ ಬರುತ್ತೆ. ಫಸ್ಟ್ ಒಂದು ಟ್ರಯಲ್ ಅಂಡ್ ಮೆಥಡ್ ಅಲ್ಲಿ ಬಂದಿತ್ತು, ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಿ. ಓಕೆ, ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ. ಇದು ಮೊದಲನೇದಾಗಿ ಒಂದು ಟ್ರೈ ಮಾಡುವಂತಹ ಒಂದು ಕ್ಲಾಸಿಫಿಕೇಶನ್ ಪ್ರೋಸೆಸ್ ಅಥವಾ ಸಿಸ್ಟಮ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟ್ ವಿಲ್ ಬಿ ದೇರ್, ಏನನ್ನ ಟ್ರೈ ಮಾಡೋದು, ಏನಾಯ್ತು, ಸಕ್ಸಸ್ಫುಲ್ ಆಯ್ತು, ಅದರಲ್ಲಿ ಫೇಲ್ ಆಗಿ ಏನ್ ಕಾರಣ, ಸೊ ಯಾವ ಬೇಸ್ ಮೇಲೆ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಟ್ರೈ ಮಾಡೋದು ಅಂತ ಹೇಳ್ತಾರೆ. ದ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವಿಲ್ ಬಿ ಡನ್ based on the morphological and superficial ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅವರು ಟ್ರೈ ಮಾಡಿದ್ರಲ್ಲ, ದೀಸ್ ಕೈಂಡ್ ಆಫ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವಿಲ್ ಬಿ ಕ್ಲಾಸಿಫೈಡ್ ಆರ್ ಬೇಸ್ಡ್ ಆನ್ ದಿ ಸೊ ವಾಟ್ ಎವರ್ ದಟ್ superficial and morphological characteristics ಅನ್ನು ಕನ್ಸಿಡರ್ ಮಾಡೋದು ಅಂತ ಹೇಳ್ಬೋದು. ಓಕೆ, based on superficial and morphological characteristics ಅಂತ ಹೇಳ್ತಾರೆ. ಮಾರ್ಫಾಲಜಿಕಲ್ ಅಂದ್ರೆ ಬಾಹ್ಯವಾಗಿರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಬಾಹ್ಯವಾಗಿ ಮಾರ್ಫಾಲಜಿಕಲ್ ಹೊರಗಡೆಯಿಂದ ಕಾಣ್ತಕ್ಕಂಥ ಒಂದು ಸ್ಟ್ರಕ್ಚರಲ್ ಒಂದು ಗುಣಲಕ್ಷಣ ಕನ್ಸಿಡರ್ ಮಾಡಿ ಅದನ್ನ ಒಂದು ಪರ್ಟಿಕ್ಯುಲರ್ ಗುಂಪಿಗೆ ಸೇರಿಸಲಿಕ್ಕೆ ಅಥವಾ ಕ್ಯಾಟಗರೈಸ್ ಮಾಡಲಿಕ್ಕೆ ಟ್ರೈ ಮಾಡೋದು ಅಂತ ಹೇಳ್ತಾರೆ. ಸೊ ಯಾವ ಆ ರೀತಿಯ ಒಂದು ಸೂಪರ್ಫಿಷಿಯಲ್ ಅಥವಾ ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ, ಲೈಕ್ ಹ್ಯಾಬಿಟೇಟ್, ಅದು ಬದುಕ್ತಕ್ಕಂಥ ಒಂದು ಪರಿಸರ, ಅದರ ಒಂದು ಆಧಾರದ ಮೇಲೆ ಒಂದು ಗುಂಪನ್ನ ವಿಂಗಡಣೆ ಆಗಿ ಮಾಡಲಿಕ್ಕೆ ಟ್ರೈ ಮಾಡೋದು ಬೇಸ್ಡ್ ಆನ್ ದಿ ಹ್ಯಾಬಿಟೇಟ್, ಬೇಸ್ಡ್ ಆನ್ ದಿ ಕಲರ್, ಆ ಒಂದು ಪ್ಲಾಂಟ್ ಇರತಕ್ಕಂಥ ಒಂದು ಕಲರ್ ನ ಬೇಸ್ ಮೇಲೆ, ನೆಕ್ಸ್ಟ್ ದಟ್ ನಂಬರ್ ಆಫ್ ಲೀವ್ಸ್ ಅಂಡ್ ಶೇಪ್ ಆಫ್ ದಿ ಲೀವ್ಸ್ ಅಂತ ಹೇಳ್ಬೋದು. ನಂಬರ್ ಅಂಡ್ ಶೇಪ್ ಆಫ್ ಲೀವ್ಸ್, ಎಲೆಗಳ ಒಂದು ಸ್ಟ್ರಕ್ಚರ್ ಅಲ್ಲಿ ಆ ಒಂದು ಎಲೆಗಳ ಲೀವ್ಸ್ ಏನಿದೆ ಆ ಒಂದು ಶೇಪ್ ನಾವು ಬೇಸಿಸ್ ನ ಮೇಲೆ, ಓಕೆನಾ, ಅದೊಂದು ಯಾವ ರೀತಿಯಾಗಿ ಆಕಾರ ಇದೆ, ಎಲೆಗಳ ಆಕಾರದ ಮೇಲೆ ಎಷ್ಟು ನಂಬರ್ ಆಫ್ ಲೀವ್ಸ್, ಎಷ್ಟು ಒಂದು ನಂಬರ್ ಆಫ್ ಲೀವ್ಸ್ ಇದೆ, ನೆಕ್ಸ್ಟ್ ದಟ್ ಆ ಒಂದು ಪ್ಲಾಂಟ್ ನ ಕಲರ್ ಏನು, ಅದು ಬೆಳೆಯತಕ್ಕಂಥ ಒಂದು ಪರಿಸರ ಏನು, ಈ ರೀತಿಯಾದ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನ ಮೇಲೆ ಆ ಒಂದು ಪ್ಲಾಂಟ್ಸ್ ಗಳನ್ನ ಒಂದು ಕ್ಲಾಸಿಫೈ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಎವರ್ ಈ ರೀತಿಯಾಗಿ ಮಾಡಿದಾಗ ಅಸಲು ಸಕ್ಸಸ್ಫುಲ್ ಆಗಲ್ಲ, ಬಿಕಾಸ್ ಆಫ್ ದಟ್ ಹ್ಯಾಬಿಟೇಟ್ ಅಲ್ಲಿ ಇರೋದೆಲ್ಲ ಒಂದೇ ಪ್ಲಾಂಟ್ ಅಂತ ಹೇಳಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇದೊಂದು ನಮ್ಮ ಒಂದು ಟೆಂಪರೇಟ್ ಝೋನ್ ಅಂತ ನಾವು ಹೇಳ್ಕೊಂತೀವಿ. ಸೊ ನಮ್ಮೂರಲ್ಲಿ ಬೆಳೆತಿರೋದೆಲ್ಲ ಒಂದೇ ರೀತಿಯಾದ ಪ್ಲಾಂಟ್. ಓಕೆ, ಸೊ ಇಲ್ಲಿ ಬೇರೆ ಅಂದ್ರೆ ಯಾವ್ದೋ ಒಂದು ಮರ ಬೆಳೆಯುತ್ತೆ, ಒಂದು ತೆಂಗಿನ ಮರ ಮಾತ್ರ ಬೆಳೆಯುತ್ತೆ. ಓಕೆನಾ, ತೆಂಗಿನ ಮರ ಜಾಸ್ತಿ ಇದೆ ಅಂದ್ರೆ ಬರೀ ತೆಂಗಿನ ಮರ ಬೆಳೆಯುತ್ತೆ, ಅಥವಾ ಈ ಒಂದು ಜಾಗದಲ್ಲಿ ಬೆಳೆಯೋದನ್ನ ತೆಂಗಿನ ಮರನೇ ಅಂತಾನು ಹೇಳಲಿಕ್ಕಾಗಲ್ಲ. ಓಕೆ, ಸೊ ಜಾಗದಲ್ಲಿ ಬರೀ ಬೆಳೆಯೋದೆಲ್ಲ ತೆಂಗಿನ ಮರನೇ, ತೆಂಗಿನ ಮರ ಬೆಳೆಯುತ್ತೆ, ಅದ್ರ ಜೊತೆಗೆ ಬೆಳೆಯುತ್ತೆ ಅಂದ್ರೆ ಅದು ಓಕೆ. ಬಟ್ ಏನ್ ಮಾಡೋದು ಅಂತ ಈ ಒಂದು ನ್ಯಾಚುರಲ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಪ್ರಕಾರ, ಸೊ ಈ ಒಂದು ಹ್ಯಾಬಿಟೇಟ್ ಅಲ್ಲಿ ಒಂದು ಮರ ಬೆಳೆದಿದೆ ಅಂದ್ರೆ ಅದೆಲ್ಲ ತೆಂಗಿನ ಮರನೇ, ಬೇರೆ ಯಾವುದೇ ರೀತಿಯಾದ ಮರ ಅಲ್ಲ. ಸೊ ಬೆಳೆಯೋದೆಲ್ಲ ತೆಂಗಿನ ಮರ ಅಂತಾನೆ ಕನ್ಸಿಡರ್ ಮಾಡಬೇಕು ಅನ್ನೋ ತರ ಆಯ್ತು. how it will be possible. ಸೊ ಒಂದು ಹ್ಯಾಬಿಟೇಟ್ ಅಂದ್ರೆ ಒಂದೇ ರೀತಿಯಾದ ಮರಗಳು ಅಥವಾ ಗಿಡಗಳು ಬೆಳೆಯಲಿಕ್ಕಾಗಲ್ಲ, ಎಷ್ಟೋ ರೀತಿಯಾದ ಜಾತಿ, ವಿವಿಧ ಜಾತಿಯ ಒಂದು ಗಿಡಗಳು ಮರಗಳು ಬೆಳೆಯುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಹೇಳೋ ಪ್ರಕಾರ ಇದು ಬೆಳೆಯೋದೆಲ್ಲ ಒಂದು ಹ್ಯಾಬಿಟೇಟ್ ಇದೆ, ಒಂದೇ ರೀತಿಯಾದ ಮರ ಬೆಳೆಯುತ್ತೆ, ಅಥವಾ ಇಷ್ಟು ನಂಬರ್ ಆಫ್ ಲೀವ್ಸ್ ಇದೆ ಅಂದ್ರೆ ಅದು ಒಂದು ಜಾತಿ, ಈ ತರ ಕಲರ್ ಆಫ್ ಲೀವ್ಸ್ ಇದೆ ಅಥವಾ ಈ ಒಂದು ಶೇಪ್ ಒಂದು ಆಕಾರದ ಒಂದು ಎಲೆ ಇದೆ ಅಂದ್ರೆ ಅದು ಒಂದು ಜಾತಿ. ಆ ರೀತಿಯಾಗಿ ಕನ್ಸಿಡರೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ. how it will be. ಸೊ ಒಂದು ಹ್ಯಾಬಿಟೇಟ್ ಬೆಳೆಯೋದೆಲ್ಲ ಒಂದೇ ಮರ ಅಂತ ಹೇಳಲಿಕ್ಕಾಗಲ್ಲ, ಹ್ಯಾಬಿಟೇಟ್ ಅಲ್ಲಿ ಎಷ್ಟು ರೀತಿಯಾದ ಒಂದು ಮರಗಳು ಬೇಕಾದ್ರೂ ಬೆಳಿಬಹುದು, ಬೆಳೆಯೋದೆಲ್ಲ ಒಂದೇ ಮರ ಅಂತ ಹೇಳಲಿಕ್ಕಾಗಲ್ಲ ಅಂತ. ಸೊ ವಾಟ್ ಆರ್ ದ ಡಿಮೆರಿಟಲೈಸ್ ಮಾಡೋದು ಅಂತ ಹೇಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ನಮ್ಮ ಒಂದು ಸೈಂಟಿಸ್ಟ್. ಓಕೆನಾ, ಸೊ ವಾಟ್ ಎವರ್ ದಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ಡಿಮೆರಿಟ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಓಕೆ, ಸೊ ದೇರ್ ಆರ್ ದಿ ಡಿಮೆರಿಟ್ಸ್ for not to accept the artificial system of classification ಅಂತ ಹೇಳ್ಬೋದು. So which are those kind of demerits ಅಂತ ಹೇಳ್ತಾ ಹೋದ್ರೆ, so it is not possible to classify the organisms based on these kind of the characteristics ಅಂತ ಹೇಳಿ
whatever that it separates the closely related species. ಈ ಒಂದು ಬೇಸ್ನ ಮೇಲೆ ಒಂದು ಕ್ಲಾಸಿಫಿಕೇಶನ್ ಒಂದು ಗುಂಪುಗಾರಿಕೆಯನ್ನು ಮಾಡಿದ್ರೆ which separates closely related species. ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಏನಿರುತ್ತೆ ಅದನ್ನ ಸಪರೇಟ್ ಮಾಡಿದಾಗೆ ಆಗುತ್ತೆ ಅಂತ ಹೇಳಿದ್ರು. ಇಟ್ ಮೀನ್ಸ್ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ತೀನಿ. ದಾಸವಾಳ ಗಿಡನ ತಗೊಂಡು ಓಕೆನಾ. ಸೊ ನಮ್ಮ ಒಂದು ಊರಲ್ಲಿ ಒಂದೇ ರೀತಿಯಾದ ದಾಸವಾಳಗಳು ನಾನು ನೋಡಿಲ್ಲ, ಎಷ್ಟೋ ರೀತಿಯಾದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲರ್ ಅಥವಾ ಡಿಫ್ರೆಂಟ್ ಶೇಪ್ ಆಫ್ ಫ್ಲವರ್ಸ್ ನ ಒಂದು ಬೇಸ್ ಮೇಲೆ ದಾಸವಾಳ ಗಿಡಗಳನ್ನ ನಾವು ನೋಡ್ತೀವಿ ಓಕೆನಾ. ಒಂದು ಫ್ಯೂಸ್ ಆಗಿರುತ್ತೆ, ಒಂದೆಲ್ಲ ಏನೊಂದು ಸೊ ವಾಟ್ ಎವರ್ ದಟ್ ಏನೊಂದು ಪೆಟಲ್ಸ್ ಗಳೆಲ್ಲ ಫ್ಯೂಸ್ ಆಗುತ್ತೆ, ಒಂದೊಂದು ಬಿಡಿ ಆಗುತ್ತೆ, ಕಮ್ಮಿ ಪೆಟಲ್ಸ್ ಇರುತ್ತೆ, ಜಾಸ್ತಿ ಪೆಟಲ್ಸ್ ಇರುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ಕಲರ್, ಯೆಲ್ಲೋ ಕಲರ್, ರೆಡ್, ಪಿಂಕ್ ಕಲರ್, ಎಲ್ಲಾ ರೀತಿಯಾದ ಕಲರ್ಗಳು ಬರುತ್ತೆ ಓಕೆನಾ. ಸೊ ಇವ್ರು ಹೇಳೋ ಪ್ರಕಾರ ಏನಿದೆ ಅಂದ್ರೆ ಒಂದು ಕಲರ್ ಇದೆ ಅಂದ್ರೆ ಅದೆಲ್ಲ ದಾಸವಾಳ ಗಿಡನೇ. ಸೊ ಇನ್ನೊಂದು ಕಲರ್ ಇದೆ ಅಂದ್ರೆ ಅದು ದಾಸವಾಳ ಗಿಡ ಅಲ್ಲ, ಬೇರೆ ಯಾವುದೋ ಗಿಡ ಅಂತ ಹೇಳಿದಾಗೆ ಆಗುತ್ತೆ. ಲೈಕ್ ಆ ರೀತಿಯಾಗಿ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಏನಿರುತ್ತೆ ಅದನ್ನ ಸಪರೇಟ್ ಮಾಡಿದಾಗೆ ಆಗುತ್ತೆ. ಈ ಒಂದು ಸಿಸ್ಟಮ್ ಅನ್ನ ಕ್ಲಾಸಿಫಿಕೇಶನ್ ಅನ್ನ ಅಕ್ಸೆಪ್ಟ್ ಮಾಡಿದ್ರೆ ಅಂತ ಡಿಮೆರಿಟ್ ಅನ್ನ ಕ್ರಿಯೇಟ್ ಮಾಡೋದು. ನೆಕ್ಸ್ಟ್ ದಟ್ ಇಟ್ ಗಿವ್ಸ್ ಈಕ್ವಲ್ ವೇಟೇಜ್. ಓಕೆ, ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಗಿವ್ಸ್ ಈಕ್ವಲ್ ವೇಟೇಜ್ ಟು. ಯಾವ್ದಕ್ಕೆ ಈಕ್ವಲ್ ವೇಟೇಜ್ ಅನ್ನು ಕೊಡುತ್ತೆ ಅಂತ ಹೇಳ್ತಾರೆ? ಇಟ್ ಗಿವ್ಸ್ ಈಕ್ವಲ್ ವೇಟೇಜ್ ಟು vegetative plants, okay, vegetative and sexually reproductive plants ಅಂತ ಹೇಳುದು. ಸೊ ಈ ರೀತಿಯಾದ ಒಂದು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದ್ರೆ ವೆಜಿಟೇಟಿವ್ ಮುಖಾಂತರ, ಇಟ್ ಮೀನ್ಸ್ ದ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ ಪ್ಲಾಂಟ್ಸ್ ಅಲ್ಲಿ ಓಕೆನಾ. ಇಟ್ ಈಸ್ ಎ ಕೈಂಡ್ ಆಫ್ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಸೆಕ್ಷುವಲ್ ಮೋಡ್ ಅಂದ್ರೆ ಒಂದು ಗ್ಯಾಮೆಟ್ ಇನ್ನೊಂದು ಗ್ಯಾಮೆಟ್ ಎರಡು ಫ್ಯೂಸ್ ಆಗಿ ಹೊಸ ಆಫ್ ಸ್ಪ್ರಿಂಗ್ ಬರೋದನ್ನ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ ಓಕೆನಾ. ವೆಜಿಟೇಟಿವ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳ್ತಾವ್ರೆ ಯಾವ್ದೋ ಒಂದು ಎಲೆ ಇರುತ್ತೆ, ಆ ಒಂದು ಎಲೆಯನ್ನ ಇನ್ನೊಂದು ಚಿಗುರೊಡ್ತಿ ಹೊಸ ಎಲೆ ಹುಟ್ಟುತ್ತೆ, ಅಥವಾ ಯಾವ್ದೋ ಹಣ್ಣು ಇರುತ್ತೆ, ಯಾವ್ದೋ ಒಂದು ಕಾಯಿ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಕಾಯಿ ಬೆಳೀತಾ ಹೋಗುತ್ತೆ, ಲೈಕ್ ದಟ್. ಅದನ್ನ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಮುಂದೆ ಹೋಗ್ತಾ ನೀವು ತಿಳ್ಕೊಳ್ತೀವಿ ಓಕೆನಾ. ಸೊ ಈಗ ನಾವೇನ್ ತಿಳ್ಕೊಂತೀವಿ ಅಂದ್ರೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂದ್ರೆ ಏನೊಂದು ಫ್ಯೂಷನ್ ಆಫ್ ದಿ ಗ್ಯಾಮೆಟ್ಸ್ ಅಥವಾ ಪ್ರೊಡಕ್ಷನ್ ಆಫ್ ದಿ ಗ್ಯಾಮೆಟ್ಸ್ ಅದಾದ್ಮೇಲೆ ಫ್ಯೂಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ಓಕೆನಾ. ಸೊ ಆ ರೀತಿ ಆಗಾದ್ರೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಎರಡೂ ರೀತಿಯಾಗಿ ರಿಪ್ರೊಡ್ಯೂಸ್ ಆಗ್ತಕ್ಕಂಥ ಪ್ಲಾಂಟ್ಸ್ ಒಂದೇ ಕ್ಯಾಟಗರಿಗೆ ಬಂದ್ಬಿಡುತ್ತೆ. ಅದನ್ನ ಸಪರೇಟ್ ಮಾಡಕ್ಕಾಗಲ್ಲ, ಎರಡಕ್ಕೂ ಈಕ್ವಲ್ ವೇಟೇಜ್ ಅನ್ನ ಕೊಡಬೇಕಾಗುತ್ತೆ ಅಂತ ಹೇಳೋದು. ಜಸ್ಟ್ ಒಂದು ರಿಪ್ರೊಡಕ್ಟಿವ್ ಕೆಪಾಸಿಟಿ ಅಥವಾ ಪ್ರೋಸೆಸ್ ಅನ್ನ ಕನ್ಸಿಡರ್ ಮಾಡಿ. ಓಕೆ, ಇದೆಲ್ಲಾ ರೀತಿಯ ಡಿಮೆರಿಟ್ಸ್ ಅನ್ನ ಕನ್ಸಿಡರ್ ಮಾಡಿ ಇದನ್ನ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ ಅಂತ ಹೇಳುದು. ಓಕೆ, ಸೊ ವಾಟ್ ಎವರ್ ದಟ್ ಈ ಒಂದು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಫೇಲ್ ಆಯ್ತು ಅಂತ ಹೇಳ್ಬೋದು. ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಗೆ ಎಕ್ಸಾಂಪಲ್ ಅನ್ನು ನೋಡ್ತಾರೆ. ಆಲ್ರೆಡಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ನಾವು ಕಲ್ತಿರೋಗೆ ವಾಟ್ ಎವರ್ ದಟ್ ಅರಿಸ್ಟಾಟಲ್ ಕ್ಲಾಸಿಫಿಕೇಶನ್ ಏನಿದೆ, ಓಕೆ, ಅರಿಸ್ಟಾಟಲ್ ಕ್ಲಾಸಿಫಿಕೇಶನ್ ಇರ್ಬೋದು. ಅದಂತರೇ ವಾಟ್ ಎವರ್ ದಟ್ ಲಿನಿಯಸ್ ಕ್ಲಾಸಿಫಿಕೇಶನ್ ಏನಿದೆ, ಓಕೆ. ಸೊ ಲಿನಿಯಸ್ ಕ್ಲಾಸಿಫಿಕೇಶನ್ ಏನಿದೆ, ಇವೆರಡು ಕ್ಲಾಸಿಫಿಕೇಶನ್ ಆರ್ಟಿಫಿಷಿಯಲ್ ಮೋಡ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳೋದು. ಓಕೆ, ಅವ್ರು ಅದೇ ರೀತಿಯಾಗಿ ಮಾಡಿದ್ದು ಅಲ್ಲ. ನಾವು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್, 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಏನದು ಲಾಸ್ಟ್ ಚಾಪ್ಟರ್ ನಾವು ತಿಳ್ಕೊಂಡ್ವಿ. ಸೇಮ್ ಕೈಂಡ್ ಆಫ್ ಥಿಂಗ್ಸ್ ಓಕೆ. ನಾವು ಒಬ್ರು ಅರಿಸ್ಟಾಟಲ್ ಪ್ರಪೋಸ್ ಮಾಡಿದ್ದು, ಇನ್ನೊಬ್ರು ಲಿನಿಯಸ್ ಅವರು ಪ್ರಪೋಸ್ ಮಾಡಿದ್ದು. ಸೊ ಬೇಸ್ಡ್ ಆನ್ ದಿ ಹರ್ಬ್ಸ್, ಶರ್ಬ್ಸ್, ಟ್ರೀಸ್ ಐಟ್ನ ಮೇಲೆ ಒಂದು ಕ್ಲಾಸಿಫಿಕೇಶನ್ ಮಾಡೋದು. ಅರಿಸ್ಟಾಟಲ್ ಅವರು ಕೂಡ ಅಷ್ಟೇ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಂತ ಮಾತ್ರ ಕನ್ಸಿಡರ್ ಮಾಡೋದು ಅಂತ ಹೇಳ್ತಾ ಆಗ್ಬೋದು. ಸೊ ಅವರು ಒಂದು ಜಸ್ಟ್ ಒಂದು ಈ ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬೇಸ್ ಮೇಲೆ ಕ್ಲಾಸಿಫೈ ಮಾಡಲಿಕ್ಕೆ ಟ್ರೈ ಮಾಡೋದು, ಅದು ಅಕ್ಸೆಪ್ಟ್ ಆಗಿಲ್ಲ. ಅದಕ್ಕೆ ಅದನ್ನ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೆಸರನ್ನ ಕೊಟ್ಟರು. ಓಕೆ, ಇದು ಒಂದು ನಾಟ್ ಅಕ್ಸೆಪ್ಟೆಡ್ ಕ್ಲಾಸಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ದಟ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾ ಹೋಗ್ತಾರೆ. So what it includes that artificial ಏನು ಅಕ್ಸೆಪ್ಟ್ ಆಗಿಲ್ಲ, ಬೇಸ್ಡ್ ಆನ್ ದಿ ಹ್ಯಾಬಿಟೇಟ್ ಕಲರ್ ಬೇಸ್ ಮೇಲೆ ಕ್ಲಾಸಿಫೈ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಅದು ಅಕ್ಸೆಪ್ಟ್ ಆಗಲಿಲ್ಲ ಅಂತ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನು ಅವರು
ಪ್ರೋಸೆಸ್ ನ ಮಾಡಿದ್ರು ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಇಟ್ ಇನ್ಕ್ಲೂಡ್ಸ್ ದ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾವ್ರೆ. ದ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇಟ್ ಈಸ್ ಡೆವಲಪ್ಡ್ ಬೇಸ್ಡ್ ಆನ್ ದಿ ನ್ಯಾಚುರಲ್ ಅಫಿನಿಟೀಸ್ ಆಫ್ ದಿ organisms ಅಂತ ಹೇಳ್ತಾವರು. The organisms, especially plant organisms, are classified based on natural affinities of an organism ಅಂತ ಹೇಳುತ್ತೆ. Affinities of an organism ಅಂತ ಹೇಳ್ತಾವು. ಇಟ್ ಮೀನ್ಸ್ ದಟ್ ಪ್ರಕೃತಿದತ್ತವಾಗಿ ಬಂದಿರತಕ್ಕಂಥ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಪ್ಲಾಂಟ್ಸ್ ಗಳನ್ನ ಕ್ಯಾಟಗರೀಸ್ ನ ಅಥವಾ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಾ ಹೌದು. ಸೊ ವಿಚ್ ಆರ್ ದೋಸ್ ನ್ಯಾಚುರಲ್ ಅಫಿನಿಟೀಸ್ ಅಮಂಗ್ ದಿ ಆರ್ಗಾನಿಸಮ್ಸ್ ಅಂತ ಹೇಳ್ತಾರೆ. ಲೈಕ್ ದ ಸಿಸ್ಟಮ್ ಆಫ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಆರ್ಗನ್ಸ್. ಬಾಹ್ಯ ಮತ್ತು ಆಂತರಿಕ ಒಂದು ಆರ್ಗನ್ಗಳು ಹೇಳಿದ್ದೇವೆ, ಆ ಒಂದು ಬೇಸ್ನ ಮೇಲೆ ಎಕ್ಸ್ಟರ್ನಲ್ ಅಂಡ್ internal organization of the organisms. Next that like external and internal features ಅಂತ ಹೇಳ್ಬೋದು. ಓಕೆನಾ, ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಫೀಚರ್ಸ್ ಅನ್ನೋದು ಮತ್ತೆ ಗುಣಲಕ್ಷಣಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಇರ್ತೀವಿ. ಅದರ ಆಧಾರದ ಮೇಲೆ ಕ್ಲಾಸಿಫೈ ಮಾಡಲಿಕ್ಕೆ ಟ್ರೈ ಮಾಡೋದು ಅಂತ ಹೇಳ್ತಾ ಹೋಗೋದು. ಯಾವ ಆ ರೀತಿಯ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಫೀಚರ್ಸ್ ಅಂತ ಹೇಳ್ತಾರೆ. ಲೈಕ್ ಸ್ಟ್ರಕ್ಚರ್, ಓಕೆನಾ, ಅದರ ಒಂದು ಸ್ಟ್ರಕ್ಚರ್ ಇರ್ಬೋದು, ಒಂದು ಪ್ಲಾಂಟ್ ಸ್ಟ್ರಕ್ಚರ್. ನೆಕ್ಸ್ಟ್ ದಟ್ ಅನಾಟಮಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಅದ್ರ ಒಳಗಡೆ ಇರ್ತಕ್ಕಂಥ ಒಂದು ಆರ್ಗನ್ಗಳ ಬಗ್ಗೆ ತಿಳ್ಕೊಳ್ಳೋದು, ಪ್ಲಾಂಟ್ ಒಳಗೆ ಇರ್ತಕ್ಕಂಥ ಟಿಶ್ಯೂಸ್ಗಳ ಸೆಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು ಅನಾಟಮಿ ಅಂತ ಹೇಳ್ತಾ ಹೋಗ್ತೀವಿ. ಎಂಬ್ರಿಯಾಲಜಿ, ಓಕೆ, ಆಫ್ಟರ್ ಫರ್ಟಿಲೈಸೇಷನ್ ಆದ್ಮೇಲೆ ಯಾವ ರೀತಿಯಾಗಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಆ ಒಂದು ಎಂಬ್ರಿಯಾಲಜಿ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದೆಲ್ಲಾ ರೀತಿಯ ಒಂದು ನ್ಯಾಚುರಲ್ ಪ್ರಕೃತಿದತ್ತವಾಗಿ ಬಂದಿರತಕ್ಕಂಥ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಪ್ಲಾಂಟ್ಸ್ ಅನ್ನ ಕ್ಲಾಸಿಫೈ ಮಾಡಲಿಕ್ಕೆ ಟ್ರೈ ಮಾಡೋದು ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಅದು ಕೂಡ ಫೇಲ್ ಆಯ್ತು. ಬಿಕಾಸ್ ಆಫ್ ದಟ್ ಏನಕ್ಕೆ ಅಂತ ಹೇಳ್ತಾ ಹೋದ್ರೆ, ಸೊ ವಾಟ್ ಎವರ್ ದಟ್ ಒಂದು ಜಾಗದಲ್ಲಿ ಒಂದು ಹ್ಯಾಬಿಟೇಟ್ ಅಲ್ಲಿ ಬೆಳೀತಕ್ಕಂಥ ಒಂದು ಪ್ಲಾಂಟ್ ಗಳಲ್ಲ. ಇಟ್ ಮೀನ್ಸ್ ದಟ್ ಸ್ಟ್ರಕ್ಚರ್ ಅಲ್ಲಿ ನೋಡ್ಲಿಕ್ಕೆ ಒಂದೇ ರೀತಿಯಾಗಿರುತ್ತೆ. ಸೊ ಒಂದೇ ರೀತಿಯಾಗಿದೆ ಅಂತಿದ್ದಂಗೆ ಅದು ಒಂದೇ ಗಿಡ ಅಥವಾ ಒಂದೇ ಮರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಅಷ್ಟೇನೆ. ಸೊ ನಮ್ಗೆ ಕಾಮನ್ ಆಗಿ ಗೊತ್ತಿರುವಂತದ್ದು, ಸೊ ಅಡಿಕೆ ಮರನ ಮತ್ತೆ ತೆಂಗಿನ ಮರನ ಕಂಪೇರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅಡಿಕೆ ಮರ ಮತ್ತೆ ತೆಂಗಿನ ಮರ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇದೆ, ಗೊತ್ತಿದೆ, ಇದೆ ಅಂತ ಹೇಳಿ ಇಲ್ಲ ಅಂತ ಹೇಳಿಕಾಗಲ್ಲ, ಇದೆ. ಬಟ್ ವಾಟ್ ಎವರ್ ದಟ್ ಅದು ಒಂದು ಸೇಮ್ ಹೈಟಿಗೆ ಬೆಳೆಯುತ್ತೆ, ಇದು ಒಂದು ಸೇಮ್ ಹೈಟಿಗೆ ಬೆಳೆಯುತ್ತೆ. ಸೊ ಅದರ ಒಂದು ಎಲೆಗಳನ್ನು ನೋಡ್ಲಿಕ್ಕೆ ಸಿಮಿಲಾರಿಟಿನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸ್ವಲ್ಪ ದೊಡ್ಡದಾಗಿರುತ್ತೆ ತೆಂಗಿನ ಮರ, ಇಲ್ಲ ಅಂತ ಹೇಳಕ್ಕಲ್ಲ. ಸಮ್ ವಾಟ್ ಆಫ್ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ಅಲ್ಲಿ ಒಂದೇ ಈಕ್ವಾಲಿಟಿನ ಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಹಂಗಂತಿದಂಗೆ ಅಡಿಕೆ ಮರ ತೆಂಗಿನ ಮರ ಹೇಳುವಂತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಮಾವಿನ ಮರನೇ ತಗೊಳ್ಳೋದು, ಓಕೆನಾ. ಸೊ ಮಾವಿನ ಮರ ಎಲ್ಲಾದ್ರೂ ಕೂಡ ಒಂದೇ ರೀತಿಯಾಗಿ ಬರುತ್ತೆ, ಅಂದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೈಪ್ಸ್ ಗಳಿವೆ, ಎಲ್ಲ ಒಂದೇ ಶೇಪ್ ಅಲ್ಲಿ ಇರುತ್ತೆ, ಓಕೆನಾ. ಸ್ಟ್ರಕ್ಚರ್ ಐಟು ಎಲ್ಲ ಒಂದೇ ರೀತಿ ಬರುತ್ತೆ. ಅದಂತೆ ಅದು ಒಂದೇ ತಳಿ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಲೈಕ್ ದಟ್, ಓಕೆನಾ. ಸೊ ಎಷ್ಟೋ ರೀತಿಯಾದ ಮರಗಳು ಒಂದೇ ರೀತಿಯಾಗಿರುತ್ತೆ, ಸ್ಟ್ರಕ್ಚರಲಿ, ಅನಾಟಮಿಕಲಿ, ಮಾರ್ಫಾಲಜಿಕಲಿ ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ. ಬಟ್ ಅದ್ರಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಬೇರೆ, ಇದ್ರಲ್ಲಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಸ್ ಬೇರೆ. ಮೋಸಂಬಿ ತಗೊಳ್ಳೋಣ, ಆರೆಂಜ್ ಅನ್ನು ತಗೊಳ್ಳೋಣ, ಮ್ಯಾಂಗೋ ತಗೊಳ್ಳೋಣ, ಕೋಕೋನಟ್ ಅನ್ನು ತಗೊಳ್ಳೋಣ, ಓಕೆ, ಹಲಸಿನ ಹಣ್ಣನ್ನು ತಗೊಳ್ಳೋಣ. ಓಕೆ, ಲೈಕ್ ದಟ್ ಜಸ್ಟ್ ಒಂದು ಎಕ್ಸಾಂಪಲ್ಸ್ ಅಷ್ಟೇನೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ಇದಾವೆ, ಓಕೆನಾ. ಹಲಸಿನ ಮರ ಅಂದ್ರೆ ಎಲ್ಲ ಹಲಸಿನ ಮರ ಒಂದೇ, ಅದ್ರಲ್ಲಿ ವೆರೈಟೀಸೇ ಇಲ್ಲ. ಮ್ಯಾಂಗೋ ಅಂದ್ರೆ ಎಲ್ಲ ಒಂದೇ, ಅದ್ರಲ್ಲಿ ವೆರೈಟೀಸೇ ಇಲ್ಲ. ಫ್ಲವರ್ ರೋಸ್ ಅಲ್ಲಿ ಎಷ್ಟೋ ರೀತಿಯ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲರ್ಗಳು ಬರುತ್ತೆ. ಬಟ್ ಅದೆಲ್ಲದನ್ನು ಒಂದೇ ರೀತಿಯಾದ ತಳಿ, ಅದು ಬೇರೆ ಬೇರೆ ತಳಿ ಇಲ್ಲ. ಟೊಮೊಟೊ ತಗೊಳ್ಳೋಣ, ನಾಟಿ ಟೊಮೊಟೊ ನೋಡ್ತೀವಿ, ಹೈಬ್ರಿಡ್ ಅನ್ನು ಕೂಡ ನೋಡ್ತೀವಿ. ಟೊಮೊಟೊ ಅಂತಿದಂಗೆ ಎರಡು ಒಂದೇನೆ, ನೋಡ್ಲಿಕ್ಕೆ ಒಂದೇ ರೀತಿ ಆಗುತ್ತೆ, ಸ್ಟ್ರಕ್ಚರ್ ಒಂದೇ, ಅನಾಟಮಿ ಒಂದೇ, ಎಂಬ್ರಿಯಾಲಜಿ ಎಲ್ಲ ಒಂದೇ ರೀತಿ ಆಗುತ್ತೆ. ಬಟ್ ಅದೇ ರೀತಿಯಾದ ಒಂದು ತಳಿಯಿಂದ ಬೇಡ, ಇದೇ ಒಂದು ರೀತಿಯಾದ ಬ್ರೀಡ್ ಅಲ್ಲ, ಲೈಕ್ ದಟ್. ಸೊ ಆ ರೀತಿಯಾಗಿ ಸ್ಟ್ರಕ್ಚರಲಿ, ಮಾರ್ಫಾಲಜಿಕಲಿ, ಅನಾಟಮಿಕಲ್ ಒಂದು ನ್ಯಾಚುರಲ್ ಅಫಿನಿಟೀಸ್ ಅಂತ ಹೇಳ್ತೀವಿ. ಮೀನ್ಸ್ ದಟ್ ಆ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ಬಂದಿರ್ತಕ್ಕಂಥ ಪ್ರಕೃತಿ ದತ್ತವಾದ ಒಂದು ಗುಣಲಕ್ಷಣಗಳು ಅಂತ ಹೇಳ್ಬೋದು. ಆ ಒಂದು ಗುಣಲಕ್ಷಣಗಳು ಇರೋದೆಲ್ಲ ಒಂದೇ ರೀತಿಯಾದ ಗುಣಲಕ್ಷಣ ಇರೋದಲ್ಲ, ಒಂದೇ ಒಂದು ಸ್ಪೀಶೀಸ್ ಅಥವಾ ಒಂದೇ ರೀತಿಯಾಗಿ ವಿಂಗಡಣೆ ಅಥವಾ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಆಗಲ್ಲ ಅಂತ ಅದನ್ನು ಕೂಡ ಅಷ್ಟೇ ಪ್ರೂವ್ ಮಾಡ್ತಾರೆ. ಇಟ್ ಮೀನ್ಸ್ ದಟ್ ಈ ಒಂದು ಹ್ಯಾಬಿಟೇಟ್ ಬೆಳೀತಕ್ಕಂಥ ಒಂದು ಪ್ಲಾಂಟ್ ಇರುತ್ತೆ, ಎಲ್ಲ ಒಂದೇ ರೀತಿಯಾಗಿರುತ್ತೆ. ಯಾಕೆಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪರಿಸರಕ್ಕೆ ಅನುಗುಣವಾಗಿ ಅದು ಬೆಳೀತಾ ಹೋಗುತ್ತೆ. ಓಕೆ, ಸೊ ಅಂತಿದ್ದಾಗ ಅದೆಲ್ಲ ಒಂದೇ ಪ್ಲಾಂಟ್, ಒಂದೇ ತಳಿ ಅಥವಾ ಒಂದೇ ಗಿಡ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಹೋಯ್ತು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾ ಹೋಗ್ಬೋದು.
ಸಾರಿ, ಐ ಫಾರ್ಗಾಟ್ ಟು ಟೆಲ್ ಯು ದಟ್ ಇದು ಕೂಡ ಅಷ್ಟೇ ಒಂದು ಎಕ್ಸಾಂಪಲ್ ಇದೆ. ಸೊ ಈ ಒಂದು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಎಕ್ಸಾಂಪಲ್ ಅಂದ್ರೆ ಜಾರ್ಜ್ ಬೆಂಟಮ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಮಾಡಿದ ಕ್ಲಾಸಿಫಿಕೇಶನ್, ಅದರ ಜೊತೆಗೆ ಡಾಲ್ಟನ್ ಹುಕ್ಕರ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಮಾಡಿದಂತ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತಾ ಹೋಗೋದು. ಬೇಸ್ಡ್ ಆನ್ ದಿ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ಸ್, ಸಾರಿ ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್, ಅನಾಟಮಿ ಅಂಡ್ ಎಂಬ್ರಿಯಾಲಜಿ. ಸೊ ಇದರ ಒಂದು ಬೇಸ್ ನ ಮೇಲೆ ಒಂದು ಶೇಪ್ ಒಂದು ಸ್ಟ್ರಕ್ಚರ್ ಇದೆಲ್ಲ ಒಂದೇ ರೀತಿಯಾದ ಜಾತಿಯ ಒಂದು ಗಿಡಗಳು ಅಂತ ಹೇಳಲಿಕ್ಕೆ ಆಗಲ್ಲ ಅಂತ. ಸೊ ವಾಟ್ ಆರ್ ದಟ್ ಇದನ್ನ ಅವ್ರು ಹೇಳಿದ್ರು. ಸೊ ಈ ರೀತಿಯಾಗಿ ಹೇಳಕ್ಕಾಗಲ್ಲ ಅಂತ ಇದನ್ನು ಕೂಡ ಅಷ್ಟೇ ಪ್ರೂವ್ ಮಾಡಲಿಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಎಕ್ಸಾಂಪಲ್ ಯಾವ್ದಂದ್ರೆ ಜಾರ್ಜ್ ಬೆಂಟಮ್ ಮತ್ತೆ ಡಾಲ್ಟನ್ ಹುಕ್ಕರ್ ಅವರ ಸಿಸ್ಟಮ್ ಅಂತ ಹೇಳ್ತಾ ಹೋಗೋದು. ಇದನ್ನು ಕೂಡ ಅಷ್ಟೇ ಒಂದು ಪ್ಲಾಂಟ್ ಕಿಂಗ್ಡಮ್ ನ ಒಂದು ಪ್ಲಾಂಟ್ಸ್ ನ ಕ್ಲಾಸಿಫೈ ಮಾಡಕ್ಕೆ ಅಂದ್ರೆ ಈ ಒಂದು ಬೇಸ್ ನ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ ಡಿಸ್ಪ್ರೂವ್ ನ ಮಾಡೋದು ಅಂತ ಹೇಳ್ಬೋದು. ಓಕೆ, ದಿಸ್ ಆರ್ ದಿ ಡಿಸ್ಪ್ರೂವ್ಡ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಫಾರ್ ದಿ ಕ್ಲಾಸಿಫಿಕೇಶನ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ನಾವು ಹೇಳ್ಬೋದು.